ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ. ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸುಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಶ್ರೀ ಗುರುಭ್ಯೋ ನಮಃ. ಕುಂಭರಾಶಿಯಲ್ಲಿ ಇರುವವರಿಗೆ ಶತ್ರುಗಳಿಂದ ತೊಂದರೆ ಬರತಕ್ಕಂಥದ್ದು. ಶತ್ರುಗಳು ಯಾಕೆಂದರೆ ಈ ಶತ್ರುಗಳು ಹೇಳತಕ್ಕಂಥದ್ದು ನಮ್ಮ ಒಳಗೆ ಇರ್ತಾರಂತೆ. 6 ರೀತಿಯಾದಂಥ ಶತ್ರುಗಳು ನಮ್ಮ ಒಳಗೆ ಇರ್ತಾರೆ. ಆ ಶತ್ರುಗಳಿಂದ ಬರುವಂಥ ತೊಂದರೆಯನ್ನು ನಾವು ಯಾವ ರೀತಿ ಮಾಡಬೇಕು, ಆ ತೊಂದರೆಯನ್ನು ಯಾವ ರೀತಿ ಹೋಗಲಾಡಿಸ್ಕೊಳ್ಬೇಕು ಅಂತಾದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಈ ಶತ್ರುಗಳೇ ನಮ್ಮಲ್ಲಿ ಇದ್ದಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ರೀತಿ ಶತ್ರುಗಳಿಂದ ನಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇದ್ದಾವೆ. ಹಾಗೆ ಪೆಟ್ಟಿನಿಂದ ಗಾಯಗಳು ಆಗುವಂಥ ಸಾಧ್ಯತೆ ಇರುತ್ತದೆ. ನಮಗೆ ಈ ಪೆಟ್ಟಾದಾಗ ನಮಗೆ ಆ ಗಾಯ ಈಗ ಆದಷ್ಟು ಪೆಟ್ಟಾಗಬಾರದು ಅಂತಾದರೆ ಜಾಗ್ರತೆಯಿಂದ ಇರೋದರಿಂದ ನಮಗೆ ಆದಷ್ಟು ಆ ಪೆಟ್ಟಾಗುವುದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇನ್ನು ಕೃಷಿಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಕೃಷಿಕರಿಗೆ ಆದಷ್ಟು ತೊಂದರೆಗಳು ಬರ್ತಾವಂತೆ. ಯಾಕೆಂತಂದರೆ ಆ ಕೃಷಿಯನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠ. ಅದಕ್ಕೆ ಒಳ್ಳೆಯ ಕೆಲಸಕ್ಕೆ ಶ್ರೇಯಾಂಸಿ ಬಹುವಿಘ್ನಾನಿ. ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ತುಂಬ ಬರ್ತದೆಯಂತೆ. ಆದರೆ ಅದೇ ಒಳ್ಳೆಯ ಕೆಲಸ ಯಾರು ಒಳ್ಳೆಯವರಿದ್ದಾರೋ ಅವ್ರನ್ನ ಎಲ್ಲರೂ ಕೆಟ್ಟವರು ಅಂತ ಬಿಂಬಿಸ್ಬಿಡ್ತಾರೆ. ನಾವು ಅಲ್ಲೇ ತಿಳ್ಕೊಳ್ಬೇಕಂತೆ ಅವರು ಒಳ್ಳೆಯವರು ಅಂತ. ಹಾಗಾಗಿ ಅದಕ್ಕೆ ಎಲ್ಲ ಭಗವಂತನೇ ಅವತಾರ ಮಾಡಿದಾಗಲೂ ಕೂಡ ಎಲ್ಲರೂ ಕೂಡ ಅವನನ್ನು ಹೀಯಾಳಿಸಿದರು. ಭಗವಂತ ಅಲ್ಲ ಅಂತ ಏನೇನೋ ಅವನಿಗೆ ತೊಂದರೆ ಕೊಡಲಿಕ್ಕೆ ನೋಡಿದ್ರು. ಆದರೆ ಭಗವಂತನಿಗೆ ಯಾರೂ ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವನೇ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡತಕ್ಕಂಥವನು ಭಗವಂತ. ಆದ್ದರಿಂದ ಕೃಷಿಯಲ್ಲಿ ತೊಂದರೆ ಬಂದರೂ ಕೂಡ ನಾವು ಭಗವಂತನ ಸ್ಮರಣೆ ಮಾಡ್ತಾ ಕೃಷಿಯನ್ನು ನಾವು ಮುಂದುವರಿಸಬೇಕು. ದತ್ತಾತ್ರೇಯ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಕುಂಭರಾಶಿಯವರಿಗೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.